ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗಿದ್ದೀನಿ. ಊಡಿಗಿ ರೋಡ್ ಅಂತ ಬರ್ತದ. ಊಡಿಗಿ ರೋಡ್ಲಿಂತ ಸ್ವಲ್ಪ ಮುಂದೆ ಬಂದೇವ ಅಂದ್ರೆ ಲೆಫ್ಟ್ ಸೈಡಿಗೆ ಹಾಸಿರು ವೇಜನ ಕಾಲೋನಿ ಅಂತ ಅದ 785. ಇಲ್ಲಿ ಭಾಳ ವರ್ಷ ಅಂತಂದ್ರೆ ಏನು 3, 4, 5 ವರ್ಷಲಿಂತ ಸತತವಾಗಿ ನೀರಿನ ಸಮಸ್ಯೆ ಆದ. ಇದು ಪ್ರತಿಯೊಬ್ಬರಿಗೂ ಗೊತ್ತದ, ಎಲ್ಲ ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತದ. ಮತ್ತೆ ಇಲ್ಲಿ ಯಾರು ಗೆದ್ದಿತಾರ ಯಾರು ಸೋಲ್ತಾರ ನೋಡಿ ಈ ವಾರ್ಡಿನಾಗ ಅವ್ರೆಲ್ಲರಿಗೂ ಗೊತ್ತದ. ಇಲ್ಲಿ ಹೆಂಗದಪ್ಪ ಅಂತಂದ್ರು ಎಲ್ಲ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ತರಕಾರಿ ಮಾರೋರು, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ದುಡಿದು ತಿನ್ನಂತವ್ರು ಯಾರ ಸರ್ಕಾರದಿಂದ ಜಾಗ ಕೊಟ್ಟಿರೋದು ಅಲ್ಲಿ ಮನೆ ಕಟ್ಕೊಂತಾರ. ಅಲ್ಲಿ ಏನಾಗ್ಯದಪ್ಪ ಅಂತಂದ್ರು ಪ್ರತಿ ವರ್ಷ ಈ ಬ್ಯಾಸಿಗೆ ಬಂತಪ್ಪ ಅಂತಂದ್ರು ಬರೀ ನೀರಿಂದೇ ಸಮಸ್ಯೆ ಆಗ್ತದ. ನೀರಿನ ಮಳೆಗಾಲನಾಗೂ ಅದ, ಬ್ಯಾಸಿಗ್ನಾಗ ಅದ, ಚಳಿಗಾಲನಾಗ ನೀರಿನ ಸಮಸ್ಯೆ ಬಂತಪ್ಪ ಅಂದ್ರು ಬೆಳಿಗ್ಗೆ ಅವ್ರು ಯಾವಾಗ ಎದ್ದೇಳ್ಬೇಕು, ಯಾವಾಗ ಸ್ನಾನ ಮಾಡಬೇಕು, ಯಾವಾಗ ಅಡಿಗೆ ಮಾಡಬೇಕು, ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕು. ಈಗ ನೋಡ್ರಿ ಎಲ್ಲರೂ ಅವ್ರಿಗೆ ಸಾಕಾಗಿ ಕೊಡಗಳು ತಗೊಂಡು ನಿಂತಾರ. ಅವ್ರ ಸಮಸ್ಯೆ ಏನದ ಅವ್ರಿಗೆ ಕೇಳಮ್ರಿ. ಎಷ್ಟು ದಿವಸ ಒಂದ್ಸರಿ ಬಿಡ್ತದಪ್ಪ ನೀರು? 2 ದಿವಸಕ್ಕೆ ಒಂದ್ಸರಿ ಬರ್ತಾವ. ನೋಡ್ರಿ 8 ದಿವಸಿಗೆ 1 ದಿವಸ ಬಿಡ್ತದಂತ. ಅದು ಮತ್ತೆ ರಾತ್ರಿ 2 ಗಂಟೆಗೆ ಬಿಡ್ತದಂತ. ಟೈಮಿಂಗ್ ಇಲ್ಲ. ಎಷ್ಟು ಗಂಟೆಗೆ ಬಿಡ್ತದ್ರಿ? 12ಕ್ಕೆ, 1:00ಕ್ಕೆ, 2ಕ್ಕೆ ನೋಡ್ರಿ 1ಕ್ಕೂ 2ಕ್ಕೂ 1:30ಕ್ಕೂ ಹಂಗ ಬಿಡ್ತದಂತ. ಈ ತರ ಸಮಸ್ಯೆ ಅದ. ಇದು ಎಲ್ಲದಪ್ಪ ಅಂದ್ರೆ ನಾವು ಸೇಡಂ ತಾಲೂಕಾ ಟೌನ್ನಾಗೆ ಇದ್ದೀವಿ, ಇಲ್ಲೇ ಇದ್ದೀವಿ. ಇಲ್ಲಿಂದ ಪುರಸಭೆ ಏನ್ ದೂರ ಇಲ್ಲ, ಇಲ್ಲಿ ಸಮೀಪ ಅದ. ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರ್ಯಾರು ಸಂಬಂಧ ಪಡ್ತಿರಲ್ಲ ಇಲ್ಲಿ ಬರ್ರಿ. ಊಡಿಗಿ ರೋಡ್ಲಿಂದ ಆಶೀರ್ವೇಜನ ಕಾಲೋನಿ ಅದಲ್ಲ, 24/7 ಅಲ್ಲ 705 ಅಂತ ಇಲ್ಲಿ ಬಂದು ನೋಡ್ರಿ. ಹೆಣ್ಮಕ್ಳು ಹೆಂಗಾರಾಗ ಎಲ್ಲ, ಯಾಕಂದ್ರೆ ಅವ್ರವ್ರ ಪರಿಸ್ಥಿತಿಗಳು ಇರ್ತಾವ, ಎಲ್ಲರೂ ಕಷ್ಟದಾಗ ಇರ್ತಾರ, ಎಲ್ಲ ಕೆಲಸ ಮಾಡಿದ್ರೆ ಅವ್ರ ಜೀವನ ನಡೀತಿರ್ತದ. ಈ ನೀರೇ ಇಲ್ಲ ಅಂತಂದ್ರೆ ಅವ್ರು ಮುಂದೆ ಏನ್ ಮಾಡ್ಬೇಕು? ಸೇಡಂದಾಗಿದ್ದುವಂತಹ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಕಾಲೋನಿಗೆ ಬಂದು ವಿಸಿಟ್ ಕೊಟ್ಟು ಈ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡ್ರಿ ಅವ್ರಿಗೆ ಸಾಕ್ ಖಾಲಿ ಕೊಡ ಹಿಡ್ಕೊಂಡೇ ಬಂದು ನಿಂತಾರ. ನಿಮ್ಮ ಮನೆಗಳದಾಗ ಅಧಿಕಾರಿಗಳು ಇದ್ದೀರಲ್ಲ, ನಿಮ್ಮ ಮನೆಗಳದಾಗ ನೀರು ಬರ್ಲಿಲ್ಲ ಅಂತಂದ್ರು ನಿಮಗೆ ಎಷ್ಟು ತ್ರಾಸ ಆಗ್ತದ ಅಂತ ಅವಾಗ ನಿಮಗ್ ಗೊತ್ತಾಗ್ತದ. ನಿಮ್ ಮನ್ಯಾಗ ಆರಾಮ್ ನೀರ್ ಇರ್ತಾವ, ಎಲ್ಲ ಇರ್ತಾವ, ಆರಾಮ್ ಇರ್ತೀರಿ. ಈ ಬಡವರ ಸಮಸ್ಯೆ ಎಲ್ಲ ನಿಮ್ ಕಣ್ಣಿಗೆ ಯಾವಾಗ ಕಾಣ್ತದ? ಅದ್ರ ಸಲ ಏನನ್ನ ಮಾಡ್ರಿ ನಮಗಂತೂ ಗೊತ್ತಿಲ್ಲ. ನಾಳೆ ನಾಡ್ದು ಬಂದು ಇಲ್ಲಿ ವಿಸಿಟ್ ಕೊಡ್ರಿ, ನಾವ್ ಹೇಳೋ ಸತ್ಯ ಆದ ಇಲ್ಲ ಅಂತ ಪರಿಶೀಲನೆ ಮಾಡ್ರಿ. ಅವಾಗ ಎಲ್ಲರಿಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ನಮ್ಮೆಲ್ಲರ ಕಳಕಳಿಯ ಮನವಿ.